ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅಂದ್ರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ಆಗಿರ್ಬೋದು, ಅಥವಾ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದ್ರ ಕುರಿತು ಆಗಿರ್ಬೋದು. ಯಾಕಂತಂದ್ರೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಲ್ವಾ ನಿಮಗೆ ನಡೀತಿರೋದು, ಅದರಲ್ಲಿ ಕಾಲೇಜಸ್ ಆಡ್ ಮಾಡೋದ್ರಲ್ಲಿ ನಿಮ್ಗೆ ಒಂಚೂರು ಡೌಟ್ಸ್ ಆದ್ರೆ ಇದಾವೆ, ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ಜೊತೆಗೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ 100% ಸೀಟ್ ಅಲಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ ಅಂತ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ಹೇಳ್ತಿದ್ದೀನಿ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ನಿಮಗೆ ಖಂಡಿತವಾಗ್ಲೂ ಸಹ ಇಂಫಾರ್ಮೇಟಿವ್ ಆದ್ರೆ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಿಮ್ಗೆ ಈಗ ಆಪ್ಷನ್ ಎಂಟ್ರಿ ಕುರಿತು ಇನ್ನೂ ಸಹ ಒಂದಿಷ್ಟು ಡೌಟ್ಸ್ ಆದ್ರೆ ಇರ್ತಾವಲ್ವಾ, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಕೆಎ ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಎ ಡೈರೆಕ್ಟರ್ ಕಡೆಯಿಂದಾನೆ ಒಂದಿಷ್ಟು ಅಫಿಷಿಯಲ್ ಆಗಿ ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಪ್ರತಿಯೊಬ್ಬರು ವಿಡಿಯೋನ ವಾಚ್ ಮಾಡಿ. ಯಾರೆಲ್ಲ ವಾಚ್ ಮಾಡಿಲ್ಲ ಅಂತ ಸ್ಟೂಡೆಂಟ್ಸ್ ಕೆಎ ವಿಕಾಸನ ಯೂಟ್ಯೂಬ್ ಚಾನಲ್ ಅಲ್ಲಾದ್ರೆ ಇದೆ ನೋಡಿ. KCET 2025 ವಿದ್ಯಾರ್ಥಿಗಳಿಗೆ ಮೊದಲಿಗೆ ಇರುವಂತಹ ಡೌಟ್ ಪ್ರತಿಯೊಬ್ಬರಿಗೂ ಸಹ ಲಾಸ್ಟ್ ಡೇಟ್ ಯಾವಾಗ ಈಗ ನಡೀತಿರುವಂತಹ ಆಪ್ಷನ್ ಎಂಟ್ರಿಗೆ ಅಂತ ಹೇಳ್ಬಿಟ್ಟು ನೋಡಿ. ನಿಮ್ಗೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಾಳೆ ರಾತ್ರಿ 11:59 ಅಂದ್ರೆ ನಿಮ್ಗೆ 18ನೇ ತಾರೀಕು ರಾತ್ರಿ 11:59 ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗುತ್ತೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಬಟ್ ಈಗ ಬರ್ತಿರುವಂತಹ ಒಂದಿಷ್ಟು ಅಪ್ಡೇಟ್ಸ್ ಪ್ರಕಾರ ನಾವು ನೋಡೋದಾದ್ರೆ, ಯಾಕಂತಂದ್ರೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಿರುವಂತದ್ದು. ಈಗ ಕೇವಲ ನೀವು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ, ಅಗ್ರಿಕಲ್ಚರ್ ಕಾಲೇಜಸ್ ಅನ್ನ, BSc ನರ್ಸಿಂಗ್ ಕಾಲೇಜಸ್ ಅನ್ನ ಅಷ್ಟೇ ಆಪ್ಷನ್ ಎಂಟ್ರಿಯಲ್ಲಿ ನೋಡಿದ್ರಿ. ಈಗ ನೀವು ಅಬ್ಸರ್ವ್ ಮಾಡೋದಾದ್ರೆ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಶೋ ಆಗ್ತಿದಾವಲ್ವಾ. ಸೊ ಈ ವರ್ಷ KCET ಅಂಡ್ ಹಾಗೇನು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟೆ ಕೊಡ್ತಾರೆ. KCET ವಿದ್ಯಾರ್ಥಿಗಳಿಗೆ ಕೊಟ್ರೆ ನೀಟ್ ವಿದ್ಯಾರ್ಥಿಗಳಿಗೂ ಅಪ್ಲಿಕೇಬಲ್ ಆಗುತ್ತೆ, ನೀಟ್ ವಿದ್ಯಾರ್ಥಿಗಳಿಗೆ ಕೊಟ್ರೆ KCET ವಿದ್ಯಾರ್ಥಿಗಳಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಯಾಕೆ ಅಂತ ಅಂದ್ರೆ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ KCET ನೀಟನ್ನು ಬರ್ದಿರ್ತಾರೆ, ಕೆಲವೊಬ್ರು KCET ಮಾತ್ರ ಬರ್ದಿರ್ತಾರೆ, ಈ ತರ ಇರುತ್ತಲ್ವಾ. ಸೊ ಹಾಗಾಗಿ ಈ ರೀತಿ ವರ್ಕ್ ಆಗುತ್ತೆ. ನಿಮ್ಗೆ ಲಾಸ್ಟ್ ಡೇಟ್ ಇನ್ನು ಮತ್ತೆ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ನಾಳೆ ಅಫಿಷಿಯಲ್ ಅಪ್ಡೇಟ್ ಸಿಗುತ್ತೆ KE ಕಡೆಯಿಂದ. ಈಗಾಗ್ಲೇ ಬರಬೇಕಿತ್ತು, ನಾನು ನೋಟಿಫಿಕೇಶನ್ ರಿಲೀಸ್ ಆಗಿದೆಯೋ ಅಂತ ನೋಡಿದ್ರೆ ನೋಟಿಫಿಕೇಶನ್ ಆಗಿಲ್ಲ. ಜೊತೆಗೆ ಅವ್ರು ವಿಡಿಯೋ ಮಾಡಿದಾರಲ್ವಾ, ವಿಡಿಯೋದಲ್ಲಿ ನೋಡಿದ್ರು ಅದ್ರ ಬಗ್ಗೆ ಹೇಳಿಲ್ಲ. ಬಟ್ ಅಲ್ಲಿ ನಿಮ್ಗೆ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ, ಸ್ಟೂಡೆಂಟ್ಸ್ ಗೆ ಇವಾಗ ಅಂತಾನೆ ಅಲ್ಲ, ಕಂಪ್ಲೀಟ್ ಕೌನ್ಸಿಲಿಂಗ್ ನಡೆಯೋವರೆಗೂ ನಾವು ಆದಷ್ಟು ಹೆಚ್ಚು ಟೈಮ್ ಅನ್ನ ಕೊಡ್ತೀವಿ. ಅಂಡ್ ಜೊತೆಗೆ KCET ನೀಟ್ ಕೌನ್ಸಿಲಿಂಗ್ ನಮ್ಮ ಒಂದು ಈ KE ಕಡೆಯಿಂದ ನಡೆಸುವಂತ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದು ಸ್ವಲ್ಪ ಜಾಸ್ತಿ ಸಮಯನ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಜೊತೆಗೆ ನಾವು ಪ್ರತಿಯೊಂದಕ್ಕೂ ಟೈಮ್ ಅನ್ನ ಕೊಡ್ತೀವಿ, ಸ್ಟೂಡೆಂಟ್ಸ್ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಹೆಚ್ಚಿನ ಟೈಮ್ ಅನ್ನ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಹಾಗಾಗಿ ನೀವು ಲಾಸ್ಟ್ ಡೇಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಗೆ ನಾಳೆ ಗೊತ್ತಾಗುತ್ತೆ ಮತ್ತೆ ಎಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಅದು ಫೈನಲೈಸ್ ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ಫೈನಲೈಸ್ ಆಗಿದ್ದ ಆದ್ಮೇಲೆ ನಿಮ್ಗೆ ಇಂತಹ ದಿನಾಂಕಕ್ಕೆ ಫೈನಲ್ ಅಂತ ಅಂದ್ಮೇಲೆ ಒಂದು 3 days ಆದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಒಂದು 4 days ಅನ್ನ ಟೈಮ್ ಅನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಈ ರೀತಿ ಆದ್ರೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಅಂಡ್ ನೋಡಿ, ಇಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸರ್ ನಾವು ಎಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಎಷ್ಟು ಕೋರ್ಸಸ್ ಅನ್ನ ಆಡ್ ಮಾಡಬಹುದು. ನನಗೀಗ ಇಂಜಿನಿಯರಿಂಗ್ ಹೋಗೋದಕ್ಕೂ ಇಂಟ್ರೆಸ್ಟ್ ಇದೆ, ನರ್ಸಿಂಗ್ ಹೋಗೋದಕ್ಕೂ ಇಂಟ್ರೆಸ್ಟ್ ಇದೆ, ಮೆಡಿಕಲ್, ಡೆಂಟಲ್, ಆಯುಷ್ ಇಷ್ಟು ಕೋರ್ಸಸ್ ಗಳಿಗೆ ಅಪ್ಲೈ ಮಾಡೋದಕ್ಕೆ ನಾನು ಎಲಿಜಿಬಲ್ ಇದ್ದೀನಿ. ಬಟ್ ನನ್ನ ಮೈಂಡ್ ಅಲ್ಲಿ ಏನಿದೆ ಅಂತ ಅಂದ್ರೆ ಎಲ್ಲಾ ಕೋರ್ಸಸ್ ಓನ್ಲಿ ಟಾಪ್ ಕಾಲೇಜಸ್ ಅಷ್ಟೇ ಆಡ್ ಮಾಡ್ತೀನಿ. ಅದ್ ನರ್ಸಿಂಗ್ ಅಲ್ಲಿ ಟಾಪ್ ಕಾಲೇಜ್ ಸಿಕ್ಕಿದ್ರು ಹೋಗ್ತೀನಿ, ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಕಾಲೇಜ್ ಸಿಕ್ಕಿದ್ರು ಹೋಗ್ತೀನಿ, ಡೆಂಟಲ್ ಅಲ್ಲಿ ಟಾಪ್ ಕಾಲೇಜ್ ಸಿಕ್ಕಿದ್ರು ಹೋಗ್ತೀನಿ ಅನ್ನೋಂತ ಸ್ಟೂಡೆಂಟ್ಸ್ ಎಲ್ಲಾ ಒಂದು ಕೋರ್ಸಸ್ ಗಳನ್ನ ಆಡ್ ಮಾಡಬಹುದು. ಓನ್ಲಿ ಟಾಪ್ ಕಾಲೇಜಸ್ ಬೇಕಾ, ಟಾಪ್ ಕಾಲೇಜಸ್ ಆಡ್ ಮಾಡ್ಕೊಳ್ಳಿ. ಫಸ್ಟ್ 4 ಕಾಲೇಜಸ್ ಇಂಜಿನಿಯರಿಂಗ್, ನೆಕ್ಸ್ಟ್ 4 ಕಾಲೇಜಸ್ ನರ್ಸಿಂಗ್, ನೆಕ್ಸ್ಟ್ 4 ಕಾಲೇಜಸ್ ವೆಟರ್ನರಿ, ನೆಕ್ಸ್ಟ್ 4 ಕಾಲೇಜಸ್ ಬೇರೆ ಯಾವ್ದೋ. ನಿಮ್ಗೆ ಆ ರೀತಿ ಯಾವ್ದಾದ್ರೂ ಸಹ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು. ಯಾವುದೇ ತರದ ರಿಸ್ಟ್ರಿಕ್ಷನ್ ಆದ್ರೆ ಇಲ್ಲ, ಓಕೆನಾ. ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಿದಾರ, ನೀವು ಎಷ್ಟು ಕೋರ್ಸಿಗೆ ಎಲಿಜಿಬಲ್ ಇದ್ದೀರಾ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕೋರ್ಸ್ ಶೋ ಆಗ್ತಿದೆ ಅಷ್ಟು ಕೋರ್ಸಸ್ ಗಳಿಗೆ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಒಂದೊಂದು ಕೋರ್ಸಿಗೆ ಎಷ್ಟೆಷ್ಟು ಕಾಲೇಜ್ ಆಡ್ ಮಾಡಬೇಕು ಅಂತ ಕೆಲವೊಬ್ರು ಕೇಳ್ತಿದ್ದಾರೆ. ಅದು ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ನೀವು ಎಷ್ಟು ಕಾಲೇಜಸ್ ಅನ್ನಾದ್ರೂ ಆಡ್ ಮಾಡ್ಕೊಳ್ಳಿ, ಓಕೆನಾ. ಎಷ್ಟು ಕೋರ್ಸಸ್ ಅನ್ನಾದ್ರೂ ಆಡ್ ಮಾಡ್ಕೊಳ್ಳಿ. ಬಟ್ ನೀವು ಆಡ್ ಮಾಡ್ತಿದ್ದೀರಲ್ವಾ, ಪ್ರಿಯಾರಿಟಿ ನಂಬರ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಅದೊಂದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಯಾಕಂತ ಅಂದ್ರೆ ನೀವು ಕೊಡುವಂತ ಪ್ರಿಯಾರಿಟಿ ನಂಬರ್ಸ್, ಈಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಯಾವುದೋ ಒಂದು ಸ್ಟೂಡೆಂಟ್ ಒಂದು 10 ಕಾಲೇಜಸ್ ಆಡ್ ಮಾಡಿದಾನೆ ಅಂತ ಅನ್ಕೊಳ್ಳಿ. ಆ ಸ್ಟೂಡೆಂಟ್ ಏನ್ ಮಾಡಿದಾನೆ, ಫಸ್ಟ್ 2 ಕಾಲೇಜಸ್ ಇಂಜಿನಿಯರಿಂಗ್, ನೆಕ್ಸ್ಟ್ 2 ಕಾಲೇಜಸ್ ನರ್ಸಿಂಗ್, ಮತ್ತೆ ನೆಕ್ಸ್ಟ್ 2 ಕಾಲೇಜಸ್ ಇಂಜಿನಿಯರಿಂಗ್, ಮತ್ತೆ 2 ಕಾಲೇಜಸ್ ಮೆಡಿಕಲ್, ಡೆಂಟಲ್, ಈ ರೀತಿ ಆಡ್ ಮಾಡಿರ್ತಾರೆ. ಇದು ಯಾವ ರೀತಿ ನಿಮಗೆ ವರ್ಕ್ ಆಗುತ್ತೆ ಅಂತಂದ್ರೆ, KE ಅವರು ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡುವಾಗ ಫಸ್ಟ್ ಇಂದ ನೋಡ್ಕೊ ಬರ್ತಾರೆ. ಪ್ರಿಯಾರಿಟಿ ನಂಬರ್ 1 ಕೊಟ್ಟಿದ್ದಾನಲ್ವಾ ಈ ಸ್ಟೂಡೆಂಟ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುತ್ತಾ, ಮತ್ತೆ ಇಲ್ಲ ಅದ್ರಲ್ಲಿ ಆಗಿಲ್ಲ ಅಂತಂದ್ರೆ ಪ್ರಿಯಾರಿಟಿ ನಂಬರ್ 2 ಬರ್ತಾರೆ, ಇಲ್ಲ ಅದ್ರಲ್ಲಿ ಆಗಿಲ್ಲ ಅಂತಂದ್ರೆ ಪ್ರಿಯಾರಿಟಿ ನಂಬರ್ 3 ಬರ್ತಾರೆ. ಅಲ್ಲೇನಾದ್ರೂ ಅಲಾಟ್ ಆದ್ರೆ ಆಗ ನಿಮಗೆ ನರ್ಸಿಂಗ್ ಕಾಲೇಜ್ ಅಲಾಟ್ ಆಗುತ್ತೆ. ಇಲ್ಲ 3rd 4th ಅಲ್ಲಿ ಆಗ್ಲಿಲ್ಲ, 5th 6th ಕೊಟ್ಟಿರುವಂತ ಪ್ರಿಯಾರಿಟಿ ನಂಬರ್ ಕಾಲೇಜಲ್ಲಿ ಈ ಸ್ಟೂಡೆಂಟ್ ಸೀಟ್ ಸಿಗಬಹುದು ಅಂತಂದ್ರೆ ಆಗ ನಿಮ್ಗೆ ಒಂದು 5th 6th ಕೊಟ್ಟಿರುವಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇಲ್ಲ 5 6 ಅಲ್ಲಿ ಅಲಾಟ್ ಆಗಿಲ್ಲ ಅಂತಂದ್ರೆ ಆಗೇನ್ ಮಾಡ್ತಾರೆ ಅಂತ ಅಂದ್ರೆ ಮತ್ತೆ 7 8 ಕಡೆಗೆ ಅವ್ರು ನೋಡ್ತಾ ಹೋಗ್ತಾರೆ. 7 ಅಲ್ಲಿ ನೀವು ಯಾವ್ದೋ ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು ಆಡ್ ಮಾಡಿದ್ರೆ ನಿಮಗೆ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇದೆ ಅಂತಂದ್ರೆ ಆ ಒಂದು ಕೋರ್ಸ್ಗೆ ನಿಮಗೆ ಸೀಟ್ ಆದ್ರೆ ಅಲಾಟ್ ಆಗೋದು, ಓಕೆನಾ. ಈ ರೀತಿ ವರ್ಕ್ ಆಗುತ್ತೆ. ನಾನು ಕಂಬೈನ್ಡ್ ಆಗಿ
ಹಾಕಿದ್ದೀನಿ, ನನಗೆ ಕಂಬೈನ್ಡ್ ಆಗಿ ಅಂತ ಹೇಳ್ಬಿಟ್ಟು ನೀವು ಓನ್ಲಿ ಟಾಪ್ ಕಾಲೇಜಲ್ಲೇ ನನಗೆ ಸೀಟ್ ಅಲಾಟ್ ಆಗುತ್ತೆ. ನಾನು ಒಂದಿಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ, ಒಂದಿಷ್ಟು ಡೆಂಟಲ್ ಕಾಲೇಜಸ್ ಅನ್ನ, ಒಂದಿಷ್ಟು ನರ್ಸಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಿದೀನಿ. ಕೇವಲ ಟಾಪ್ ಕಾಲೇಜಲ್ಲಿ ಅಷ್ಟೇ ಸಿಗಬೇಕು ಅಂತಂದ್ರೆ ಆಗ ನೀವೇನ್ ಮಾಡ್ಬೇಕಂತಂದ್ರೆ ಓನ್ಲಿ ಟಾಪ್ ಕಾಲೇಜಸ್ ಅಲ್ಲಿ ಅಷ್ಟೇ ನೀವು ಕೋರ್ಸಸ್ ಅನ್ನ ಆಡ್ ಮಾಡಿರ್ಬೇಕು. ಓಕೆನಾ? ಅದನ್ನ ಬಿಟ್ಟು ನೀವೇನೇ ಮಾಡಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟೇ ಕಾಲೇಜಸ್ ಅನ್ನ ಆಡ್ ಮಾಡಿ, ಎಷ್ಟೇ ಕೋರ್ಸಸ್ ಅನ್ನ ಆಡ್ ಮಾಡಿ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀವು ಕೊಡುವಂತ ಪ್ರಿಯಾರಿಟಿ ನಂಬರ್ಸ್ ತುಂಬಾ ಅಂದ್ರೆ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆನಾ? ಇದೊಂದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆದಷ್ಟು ಸಹ ಪ್ರಿಯಾರಿಟಿ ನಂಬರ್ಸ್ ಅನ್ನ ನೋಡ್ಕೊಂಡು ಮಾಡಿ. ಜೊತೆಗೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಎಲ್ಲಾದ್ರೂ ನೀವು ಕೊಟ್ಟಿರುವಂತ ಪ್ರಿಯಾರಿಟಿ ನಂಬರ್ ಮಿಸ್ ಆಗಿದೆಯೋ ಅಂತ ನೋಡ್ಕೊಳ್ಳಿ. ಇದು ಆಕ್ಚುಲಿ ಏನಾಗಿದೆ ಅಂತಂದ್ರೆ ಕೆ ಅವರು ಫಸ್ಟ್ ಒಂದು ಡೆಮೋ ವಿಡಿಯೋನ ಕೊಟ್ಟಿದ್ರು ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ. ಅಲ್ಲೇನಾಗಿತ್ತು ಅಂತಂದ್ರೆ ಯಾವ್ದಾದ್ರು ಪ್ರಿಯಾರಿಟಿ ನಂಬರ್ ಮಿಸ್ ಆಗಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ನೋಡಬಹುದಿತ್ತು ಅವ್ರು ತೋರಿಸಿದ ಪ್ರಕಾರ. ಬಟ್ ಈಗ ನಾವು ಲೈವ್ ಅಲ್ಲಿ ಮಾಡೋದಕ್ಕೆ ಹೋದ್ರೆ ಆ ಒಂದು ಆಪ್ಷನ್ ಇಲ್ಲ. ಸೊ ಹಾಗಾಗಿ ನೀವು ಫೈನಲ್ ಪ್ರಿಂಟ್ಔಟ್ ಅನ್ನ ತಗೊಂಡಾಗ ಒನ್ಸ್ ನೀಟಾಗಿ ನೋಡ್ಕೊಳ್ಳಿ PDF ಅಲ್ಲಿ ಯಾವ್ದಾದ್ರು ನಂಬರ್ಸ್ ಮಿಸ್ ಮಾಡಿದಿನ ಪ್ರಿಯಾರಿಟಿ ನಂಬರ್ಸ್ ಅಂತ ಹೇಳ್ಬಿಟ್ಟು. ಪ್ರಿಯಾರಿಟಿ ನಂಬರ್ ಮಿಸ್ ಮಾಡಿದ್ರೆ ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೀವು ಪ್ರಿಯಾರಿಟಿ ನಂಬರ್ ಅನ್ನ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ. ನಿಮ್ಗೆ ಯಾವ ಕೋರ್ಸಸ್ ಫಸ್ಟ್ ಬೇಕು, ಯಾವ ಕಾಲೇಜಸ್ ಫಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನೇನ್ ಯೂಸ್, ಏನ್ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ಮಾರ್ನಿಂಗ್ ವಿಡಿಯೋ ಅಪ್ಡೇಟ್ ಮಾಡಿದೀನಿ. ಅದರ ಒಂದು ಲಿಂಕ್ ಬಂದ್ಬಿಟ್ಟು ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಪ್ರತಿಯೊಬ್ಬರು ಹೋಗಿ ಚೆಕ್ಔಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ಜೊತೆಗೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರಲಿ. ಓಕೆನಾ? ನನ್ನ ರ್ಯಾಂಕಿಂಗ್ 50,000 ಇದೆ, 60,000 ಇದೆ, 1 lakh ಇದೆ. ರ್ಯಾಂಕಿಂಗ್ ಮ್ಯಾಟರ್ ಆಗೋದಿಲ್ಲ. ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಮ್ಯಾಟರ್ ಆಗೋದು. ನಾನು ಹೇಳಿರೋ ತರ ನೀವೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದಿರ ಅಂತಂದ್ರೆ 100% ಆಗಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಓಕೆನಾ? ನೀವೇನ್ ಮಾಡ್ಬೇಕು ಅಂತಂದ್ರೆ ಇದೇ ಒಂದು KEA ವೆಬ್ಸೈಟ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಂದಿನ ವರ್ಷದ ವಿವರಗಳು ಅಂತ ಇದೆ, UGCET 2024 ಅಂತ ಇದೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗಿಂದ ಫಸ್ಟ್ ರೌಂಡ್ ಕಟ್ ಆಫ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಕಟ್ ಆಫ್ ಆಗಿರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಾಲೇಜ್ ಕಟ್ ಆಫ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಇದರಲ್ಲಿ ನಿಮಗೆ ಡೀಟೇಲ್ಡ್ ಆಗಿದೆ. ಓಕೆನಾ? ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಅದರ ಒಂದು ಕಟ್ ಆಫ್ಸ್ ಅನ್ನ ತಗೊಂಡು ನೀವೆಲ್ಲಾನು ನೀಟಾಗಿ ಅನಲೈಸ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಯಾವ ರೀತಿ ಅನಲೈಸ್ ಮಾಡಬೇಕು, ನೀವು ಕಟ್ ಆಫ್ ಅನ್ನ ತಗೋತೀರಿ. ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಇಲ್ಲ ಅಂತಂದ್ರೆ ನೀವು ಇದ್ರದ್ದು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಕಟ್ ಆಫ್ ಅನ್ನ ತಗೋತೀರಾ. ಇಂಜಿನಿಯರಿಂಗ್ ಕಟ್ ಆಫ್ ಜನರಲ್ ಅಂತ ಇರುತ್ತೆ. ಆ ಒಂದು ಕಟ್ ಆಫ್ ಹೋಗ್ಬಿಟ್ಟು ಕಾಲೇಜನ್ನ ನೋಡಿ, ನಿಮ್ಗೆ ಯಾವ ಕಾಲೇಜ್ ಬೇಕೋ ಅದನ್ನ, ಜೊತೆಗೆ ನಿಮ್ಮ ಕ್ಯಾಟಗರಿ ನೋಡಿ, ನಿಮ್ದು ಕನ್ನಡ ಮೀಡಿಯಂ, ರೂರಲ್ ಕೊಟ್ಟಾಗ ಯಾವ್ದಿದೆಯೋ ನೋಡ್ಕೊಳ್ಳಿ. ರ್ಯಾಂಕಿಂಗ್ ಎಷ್ಟಿದೆ, ಈಗ 50,000 ಇದೆಯಾ, 60,000 ಇದೆಯಾ, 70,000 ಇದೆಯಾ, 1 ಲಕ್ಷ ಇದೆಯಾ, 1.5 ಲಕ್ಷ ಇದೆಯಾ ಕಟ್ ಆಫ್ ಅಂತ ನೋಡ್ಕೊಳ್ಳಿ. ಆ ಕಟ್ ಆಫ್ ನಿಯರ್ ಬೈ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ, ನಿಮ್ಮ ರ್ಯಾಂಕಿಂಗ್ ನಿಯರ್ ಬೈ ಇರುವಂತಹ ಕಟ್ ಆಫ್ ಕೊಟ್ಟಿರ್ತಾರಲ್ವಾ, ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಲೀಸ್ಟ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಗೆ ಆಡ್ ಮಾಡಿದಿರ ಅಂತ ಅಂದ್ರೆ 100% ಆಗಿ ನಿಮಗೆ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ? ಅದನ್ನ ಬಿಟ್ಟು ನಿಮ್ದು ರ್ಯಾಂಕಿಂಗ್ ಎಷ್ಟೋ ಇಟ್ಕೊಂಡು ಓನ್ಲಿ ಟಾಪ್ ಕಾಲೇಜಸ್ ಆಡ್ ಮಾಡೋದು. ಈಗ ನಾನು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಟಾಪ್ ಕಾಲೇಜಲ್ಲಿ ಕಟ್ ಆಫ್ ಹಿಂಗಿರುತ್ತೆ, 10,000, 20,000, 30,000 ಇರುತ್ತೆ. ನಿಮ್ದೆಲ್ಲೋ 1 ಲಕ್ಷ ಬಂದಿರುತ್ತೆ. ನೀವು ಅಲ್ಲೋಗಿ ಆಪ್ಷನ್ ಎಂಟ್ರಿ ಮಾಡಿದಿರಾ ಅಂತಂದ್ರೆ ಆ ಕಾಲೇಜಿಗೆ ಸೀಟ್ ಅಲಾಟ್ ಆಗುತ್ತಾ? ನೀವೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. 100% ಆಗಿ ಸೀಟ್ ಅಲಾಟ್ ಆಗೋದಿಲ್ಲ. ಅದೇ ನೀವೇನ್ ಮಾಡ್ತೀರಾ, ಟಾಪ್ ಕಾಲೇಜಸ್ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಏನ್ ಮಾಡ್ತೀರಾ ಅಂತಂದ್ರೆ ಈ ಕಟ್ ಆಫ್ಸ್ ಎಲ್ಲಾನು ಅನಲೈಸ್ ಮಾಡಿ, ಇಂತಹ ಕಾಲೇಜಲ್ಲಿ ಇಷ್ಟು ಕಟ್ ಆಫ್ ಇದೆ, ಇದು ನನ್ನ ಒಂದು ರ್ಯಾಂಕಿಂಗ್ ಮ್ಯಾಚ್ ಆಗ್ತಿದೆ, ನನ್ನ ರ್ಯಾಂಕಿಂಗ್ ನಿಯರ್ ಬೈ ಇದೆ, ನನ್ನ ರ್ಯಾಂಕಿಂಗ್ ಇಂತೂ ಜಾಸ್ತಿ ಇದೆ ಕಟ್ ಆಫ್ ಅನ್ನೋಂತ ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತಂದ್ರೆ 100% ಆಗಿ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ? ಸೊ ಆ ಒಂದು ಟ್ರಿಕ್ ಅನ್ನ ನೀವು ಯೂಸ್ ಮಾಡಿ. ಆದಷ್ಟು ನೀವು ಸ್ವಲ್ಪ ಮನೇಲಿ ಹೋಮ್ ವರ್ಕ್ ಆದ್ರೆ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ ಈ ಕಟ್ ಆಫ್ ಅನ್ನ ತಗೊಳ್ಳಿ. 3 ರೌಂಡ್ಸ್ ಕಟ್ ಆಫ್ ವೆಬ್ಸೈಟ್ ಅಲ್ಲ ಇದೆ. 3 ರೌಂಡ್ಸ್ ಕಟ್ ಆಫ್ ಅನ್ನ ತಗೊಂಡು ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತಿರುವಂತ ಕಟ್ ಆಫ್ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಈಗ 90,000 ಇರುವಂತ ಕಟ್ ಆಫ್ ಫಸ್ಟ್ ಆಡ್ ಮಾಡಿ, 90,000ಗಿಂತ ಮೇಲೆ ಇರೋದು ನೆಕ್ಸ್ಟ್ ಆಡ್ ಮಾಡಿ, 1 ಲಕ್ಷ ಮೇಲೆ ಇರೋದು ನೆಕ್ಸ್ಟ್ ಆಡ್ ಮಾಡಿ. ಈ ರೀತಿ ಹೋಮ್ ವರ್ಕ್ ಮಾಡ್ಕೊಂಡಿದ್ರ ಅಂತಂದ್ರೆ ಈಸಿ ಆಗಿರುತ್ತೆ. ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಈ ಕಟ್ ಆಫ್ ಅಲ್ಲಿ ನಿಮಗೆ ಕಾಲೇಜ್ ಕೋಡ್ಸ್ ಅಂತ ಇರುತ್ತೆ. ಓಕೆನಾ? ಇಲ್ಲಿದೆ ನೋಡಿ, E001, E002, E003 ಅಂತ ಹೇಳ್ಬಿಟ್ಟು ನಿಮಗೆ ಯಾವ ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಎಲ್ಲಾ ಕಾಲೇಜಸ್ ಸಹ ಕಾಲೇಜ್ ಕೋಡ್ ಅನ್ನ ಬರ್ಕೊಂಡು ನೀವು ಫಸ್ಟ್ ಯಾವ್ದಾದ್ರು ಒಂದು ಬುಕ್ ತಗೊಂಡು ಕಾಲೇಜ್ ಕೋಡ್ ಅನ್ನ ನೀಟಾಗಿ ಬರ್ಕೊಂಡು ಯಾವ ಕಾಲೇಜನ್ನ ಆಡ್ ಮಾಡಬೇಕು, ಆ ಕಾಲೇಜಲ್ಲಿ ಯಾವ ಕೋರ್ಸ್ ಆಡ್ ಮಾಡಬೇಕು, ಆ ಕಾಲೇಜ್ ಕೋಡ್ ಏನು, ಫಸ್ಟ್ ಯಾವ ಕಾಲೇಜ್ ಆಡ್ ಮಾಡಬೇಕು, ಸೆಕೆಂಡ್ ಯಾವ ಕಾಲೇಜ್ ಆಡ್ ಮಾಡಬೇಕು ಅಂತ ನೀವು ನೀಟಾಗಿ ಬುಕ್ ಅಲ್ಲಿ ಬರ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಕಾಲೇಜ್ ಕೋರ್ಸ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಎಲ್ಲಾನು ಸಹ ನೀಟಾಗಿ ಕೊಟ್ಟಿರ್ತಾರೆ. ನೀವು ಆ ಕಾಲೇಜ್ ಕೋಡ್ ಅನ್ನ ನೋಡ್ಕೊಂಡು ಬುಕ್ ಅಲ್ಲಿ ನೋಡ್ಕೊಂಡು ನೀವೇನಾದ್ರೂ ಆ ರೀತಿ ಮಾಡಿದೀರಾ ಅಂತ ಅಂದ್ರೆ ನಿಮಗೆ 100% ಆಗಿ ಆಪ್ಷನ್ ಎಂಟ್ರಿ ತುಂಬಾ ಈಸಿ ಆಗುತ್ತೆ. ಕೇವಲ ಒಂದು ಹಾಫ್ ಅನ್ ಅವರ್ ಒಳಗಡೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೋತೀರಾ. ಇಲ್ಲ ಅಂತ ಅಂದ್ರೆ ಪ್ರಿಯಾರಿಟಿ ನಂಬರ್ ಯಾವ್ದೋ ಕೊಡೋದು, ಮಿಕ್ಸಪ್ ಆಗೋದು, ತುಂಬಾ ತಲೆನೋವಾದ್ರೆ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡೋದು ಸಾಕಷ್ಟು ಸ್ಟೂಡೆಂಟ್ಸ್ ನೀವೇನ್ ಅನ್ಕೊಂಡಿದ್ರ ಅಂತಂದ್ರೆ ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ರ. ಬಟ್ ಯಾವಾಗ ನೀವು ಹೋಮ್ ವರ್ಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ತಿರೋ ಇದು ತುಂಬಾ ಈಸಿ ಆಗುತ್ತೆ. ಬೇಕಿದ್ರೆ ನೀವು ಮುಂದಿನ ವರ್ಷ ನಿಮ್ಮ ಜೂನಿಯರ್ಸ್ ಗೈಡ್ ಮಾಡೋ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ಕಾಲೇಜ್ ಕೋರ್ಸ್ ಅನ್ನ ನೀಟಾಗಿ ಬರ್ಕೊಳ್ಳಿ. ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು ಅಂತ ಹೇಳ್ಬಿಟ್ಟು. ಅಂಡ್ ಈಗಾಗಲೇ 2 to 3 ಸ್ಟೂಡೆಂಟ್ಸ್ ಈ ರೀತಿ ಗೈಡ್ ಮಾಡಿರುವಂತದ್ದು. ಅವರು ಏನ್ ಮಾಡಿದ್ರ ಅಂತ ಅಂದ್ರೆ ಸೇಮ್ ನಾನು ಹೇಳ್ದಂಗೆ ಫಸ್ಟ್ ಕಟ್ ಆಫ್ ರ್ಯಾಂಕಿಂಗ್ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡು ಕಾಲೇಜ್ ಕೋರ್ಸ್ ಅನ್ನೆಲ್ಲ ನೀಟಾಗಿ ಬರ್ಕೊಂಡಿದ್ದಾರೆ. ಅವ್ರ ಆಪ್ಷನ್ ಎಂಟ್ರಿನು ವಿತ್ ಇನ್ ಹಾಫ್ ಅನ್ ಅವರ್ ಒಳಗಡೆ ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ 100% ಆಫ್ ಶ್ಯೂರಿಟಿಯನ್ನು ಕೊಟ್ಟಿದ್ದೀನಿ.
ಮಾಡಿದ್ದೀನಿ. ನಿಮಗೆ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಅಲರ್ಟ್ ಆಗುತ್ತೆ. ಜಸ್ಟ್ ನಾನು ಹೇಳುವಂಥ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ, ಓಕೆನಾ. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ ಅಥವಾ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಮರಿದ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಅನ್ನ ನಾನು ಕೊಡ್ತಾ ಇರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.